ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಪೈಲ್ ರೀಡಿಂಗ್ ಇದೆ. 1 2 3 ಇದು ನಿಮ್ಗೇನೋ ಒಂದು ಇಟ್ ಈಸ್ ಕಮಿಂಗ್ ಅಂದರೆ ಏನೋ ಒಂದು ಬರ್ತಾ ಇದೆ ಅಂತೇಳಿ. ಇದು ಗುಡ್ ಅಥವಾ ಬ್ಯಾಡ್ ಇರ್ಬೋದು. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದು ಪೈಲ್ ನಂಬರ್ 1, ಪೈಲ್ ನಂಬರ್ 2. ಕಲರ್ ಅಥವಾ ನಂಬರಿಂದ ಚಾಯ್ಸ್ ಮಾಡಿ, 3 ಮೀನೇ ಇದೆ. ಇದು ಪೈಲ್ ನಂಬರ್ 3. ಇದು ಸ್ಮಾಲ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಫಿಶ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ಫಿಶ್, ಸ್ಟಾರ್ಕ್, ಬಾಟಮ್ ಆಫ್ ದ ಡೆಕ್, ದ ರಿಂಗ್. ಇಲ್ಲಿ ಹೇಗಂತ ಹೇಳಿದರೆ, ನಿಮ್ಮ ಜೀವನ ಈಗ ನಿಮಗೆ ಸ್ಟಕ್ ಅಂತ ಅನಿಸ್ತಾ ಇದ್ದಿರ್ಬೋದು. ಅಂದರೆ ಏನೋ ನಿಂತಾಗೆ, ಅಥವಾ ನೀವು ಯಾರಿಗಾದರೂ ವೇಟಿಂಗಲ್ಲಿ ಇದ್ದಿರ್ಬೋದು. ಅಂದರೆ ನಿಮ್ಮದೊಂಥರ ಲೈಫ್ ಇಷ್ಟ ತನಕ ಅಂದರೆ ಏನೋ ಮೂವ್ ಆಗ್ತಾನೆ ಇದ್ದಿಲ್ದಿರ್ಬೋದು. ಮುಂದೆ ಇನ್ನೊಂಥರ ನಿಮ್ಮದು ಲೈಫ್ ಒಂಥರ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ, ಅಂದರೆ ಬದಲಾವಣೆ ಆಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂಥರ ನೀವೊಂಥರ ಒಂದು ರಿಫ್ರೆಶ್ ಎನರ್ಜಿಗೆ ಬರುವವರಿದ್ದೀರಿ. ಒಂಥರ ಅಂದರೆ ತುಂಬ ಲೈಫಲ್ಲಿ ಸೆಲೆಬ್ರೇಷನ್ ಮಾಡೋರಿದ್ದೀರಿ, ಎಂಜಾಯ್ಮೆಂಟ್ ಮಾಡೋರಿದ್ದೀರಿ. ನಿಮ್ಮದೊಂದು ಕೆಲವ್ರದ್ದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವರಿಗೆ ನಿಮಗೆ ಮ್ಯಾರೇಜ್ ಆಗ್ಬೋದು. ಇಲ್ಲಿ 7 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಕೆಲವರಿಗೆ 7 ನಿಮಗೆ ಅಂದರೆ ಇಲ್ಲಿ ಎಂಗೇಜ್ಮೆಂಟ್ ಆಗ್ಬೋದು, ಅಥವಾ ಯಾರಾದರೂ ಬಂದು ನಿಮಗೆ ರಿಂಗ್ ಕೊಡ್ಬೋದು, ಅಥವಾ ಪ್ರಪೋಸ್ ಮಾಡ್ಬೋದು, ಮ್ಯಾರೇಜ್ ಆಗ್ಬೋದು. ಇಲ್ಲಿ ದಿ ಕ್ರಾಸ್, ದ ಲೆಟರ್. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ನೀವೇನಾದರೂ ಎಕ್ಸಾಮ್ ಬರ್ತಿರ್ಬೋದು. ಇಲ್ಲಿ ಹೇಗಂತ ಹೇಳಿದರೆ, ನೀವೇನಾದರೂ ಮುಂದೆ ಫ್ಯೂಚರ್ಗೆ ಎಕ್ಸಾಮ್ ಏನೋ ಒಂದು ಜಾಬ್ ಸಲುವಾಗಿ ಒಂದು ಇಂಟರ್ವ್ಯೂ ಫೇಸ್ ಮಾಡಿರ್ಬೋದು, ಅಥವಾ ಎಕ್ಸಾಮ್ ಬರ್ದಿರ್ಬೋದು, ಅಥವಾ ನೀವೇನೋ ಒಂದು ಜರ್ನಲ್ ಬರಿತಾ ಇರ್ಬೋದು, ಪುಸ್ತಕ ಬರಿತಾ ಇದ್ದಿರ್ಬೋದು. ಸೊ ಅಂದರೆ ಈಗ ನೀವೇನಾದರೂ ಎಕ್ಸಾಮ್ ಬರ್ದಿದ್ದೀರಾ, ರಿಸಲ್ಟ್ ಬರುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಥವಾ ಇದು ನಿಮ್ಮದು ಲೈಫ್ ಎಕ್ಸಾಮ್ ಇರ್ಬೋದು. ಅಂದರೆ ಮೋಸ್ಟ್ಲಿ ನಿಮ್ಮದು ಇಲ್ಲಿ ಕೆಲವರದ್ದು ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಿಮ್ಮದು ಅಂದರೆ ಒಂಥರ ಹೊಸ ನಿಮ್ಮದು ಲೈಫ್ ರಿನೋವೇಷನ್ ಆಗ್ತಾ ಇದೆ ಅಂತ ಹೇಳಿ. ಅಂದರೆ ನಿಮಗೆ ಕೆಲವರಿಗೆ ಇಂಟರ್ವ್ಯೂ ಆರ್ಡ್ರ್ ಬರ್ಬೋದು, ನಿಮಗೆ ಜಾಬಲ್ಲಿ ನೋಡ್ತಾ ಇದ್ದವರಿಗೆ ಸಡನ್ ಆಗಿ ಬರ್ತದೆ. ಇನ್ನು ಕೆಲವರು ನೀವು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಇನ್ನು ಕೆಲವರು ನಿಮ್ಮದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ, ಲೈಫ್ ಒಂಥರ ಸಡನ್ ಚೇಂಜ್ ಆಗ್ತದೆ ನಿಮ್ಮದು. ಅಂದರೆ ಒಂದು ಏನು ಹೇಳ್ತಿದ್ದಾರೆ, ಇದು ಒಂಥರ ದೇವರು ಇದು ಬರ್ದಿರೋದು ನಿಮ್ಮ ಹಣೆ ಬರಹ ಅಂತ ಹೇಳ್ತಾರೆ. ಅಂದರೆ ಒಂದು ಡೆಸ್ಟೈನ್ಡ್ ಟೈಮ್, ನೀವು ಇಷ್ಟು ತನಕ ಡಿವೈನ್ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಅಂದರೆ ತುಂಬ ಸಮಯಗಳಿಂದ ನೀವು ಕಾಯ್ತಿರ್ಬೋದು ಈ ಟೈಮಿಗೆ. ಫೈಲ್ ನಂಬರ್ 1. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ಇಲ್ಲಿ ನಿಮಗೆ ಯಾರಾದರೂ ನಿಮ್ಮ ಸುತ್ತಮುತ್ತ ಇರುವವರು ನಿಮಗೆ ಇಲ್ಲಿ ಹಾನಿ ಮಾಡೋ ಸಂಭವ ಇದೆ. ಕೆಲವರಿಗೆ ಇವರು ಅಂದರೆ ತುಂಬ ಅಂದರೆ ಏನು ಹೇಳ್ತಾರೆ, ವ್ಯಾಂಪೈರ್ ಥರ, ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಇದೆ ಇವರ ಹತ್ರ. ಇವರು ಒಬ್ಬರು ಲೇಡಿ ಇರ್ಬೋದು, ಇವರು ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಥವಾ ಯಾರು ಬೇಕಾದ್ರೂ ಇರ್ಬೋದು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು. ಸೊ ಇಲ್ಲಿ ಏನೋ ಒಂಥರ ನಿಮಗೆ ಇವರು ಅಂದರೆ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೋದು, ಏನೋ ಒಂಥರ ನಿಮ್ಮ ಬಗ್ಗೆ ರೂಮರ್ ಹಬ್ಬಿಸ್ಬೋದು ಕೆಲವರು ಇಲ್ಲಿ. ಸೊ ಇದು ಸ್ಮಾಲ್ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಈ ಪಿಂಕ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮಗೆ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ಇದು ಸ್ಮಾಲ್ ರೀಡಿಂಗ್. ಪೈಲ್ ನಂಬರ್ 2, ದ ಲೇಡಿ, ದ ಫಿಶ್, ದ ರೈಟರ್.
ಇಲ್ಲಿ ಒಬ್ಬರು ನೀವು ಕಾಯ್ತಾ ಇದ್ದಿರ್ಬೋದು, ಇವರ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಅಥವಾ ಲವ್ ರಿಲೇಷನ್ಶಿಪ್ ಇರ್ಬೋದು. 11 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. 1 ಅಥವಾ 11, 7 ಇವರು ತುಂಬ ದಿವಸಗಳಿಂದ ನೀವು ಕಾಯ್ತಿರ್ಬೋದು, ಇವರು ಬರ್ತಾರೆ ಅಥವಾ ಏನಾದ್ರು ಆಫರ್ ಮಾಡ್ತಾರೆ ಅಂಥೇಳಿ. ಇವರು ಅಂದರೆ ತುಂಬ ಫಾಸ್ಟಾಗಿ ಬರ್ತಿದ್ದಾರೆ, ಒಂಥರ ಏನು ಹೇಳ್ತಿದ್ದಾರೆ, ಒಂಥರ ತುಂಬ ಚೇಂಜಸ್ ಆಗಿ ನಿಮ್ಮ ಕಡೆ ಬರ್ತಿದ್ದಾರೆ, ತುಂಬ ದೂರದಿಂದ ಬರ್ತಿದ್ದಾರೆ. 9 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ನಿಮಗೆ. 9, 7, 11, 1 ಕೆಲವರಿಗೆ. ಇನ್ನು ಕೆಲವರ ಫ್ಯಾಮಿಲಿ, ಇದು ನಿಮ್ಮದು ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಮನೆಯದು ರಿಲೇಷನ್ಶಿಪ್ ಇರ್ಬೋದು, ಅಥವಾ ಮನೆ ವಿಚಾರದಲ್ಲಿ ಗಲಾಟೆ ಇದ್ದಿರ್ಬೋದು. ಅಂದರೆ ಒಂಥರ ಸಡನ್ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಒಂಥರ ನಿಮ್ಮದು ಮನೆ ಒಡೆದಿರ್ಬೋದು, ಏನೋ ತುಂಬಾ ಇಲ್ಲಿ ಸಮಸ್ಯೆ ಆಗಿದೆ. ಸೊ ಇದು ನಿಮ್ದೀಗ ಅಂದರೆ ಅಥವಾ ಇಲ್ಲಿ ಕೆಲವ್ರದ್ದೊಂದು ಸಡನ್ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಜಗಳ ಆಗ್ಬೋದು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗ್ತದೆ. ಸಡನ್ ಆಂಕರ್. ಇನ್ನು ಕೆಲವರು ನೀವು ಫಾರಿನ್ ಟ್ರಾವೆಲ್ ಮಾಡ್ಬೋದು, ಸೀ ಟ್ರಾವೆಲ್ ಮಾಡ್ಬೋದು. ಇನ್ನು ಕೆಲವರು ನೀವು ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಕಲಿಬೋದು. ಇನ್ನು ಕೆಲವರು ಹೇಗಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಸ್ಟಾರ್ ಚೇಂಜ್ ಆಗ್ತದೆ ಕೆಲವರಿಗೆ. ಇದೊಂಥರ ನಿಮಗೆ ಅಂದರೆ ನೀವು ಕೆಲವರು ಶಿಪ್ ಟ್ರಾವೆಲ್ ಮಾಡ್ಬೋದು, ಶಿಪ್ಪಲ್ಲಿ ಟ್ರಾವೆಲಿಂಗ್ ಮಾಡ್ಬೋದು. ಇದು ಹೇಗಂತ ಹೇಳಿದರೆ ನಿಮ್ಗೊಂಥರ ಇಲ್ಲಿ ಜಸ್ಟಿಸ್ ಬರ್ತಾ ಇದೆ. ಅಂದರೆ ದೇವರೊಂದು ನ್ಯಾಯ ಕೊಡ್ತಾ ಇದ್ದಾರೆ. ಇಷ್ಟು ತನಕ ನಿಮ್ಮ ಲೈಫ್ ತುಂಬಾ ಅಂದರೆ ಹೋಪ್ಲೆಸ್ ಇದ್ದಿರ್ಬೋದು ನಿಮ್ಗಂದರೆ, ನೀವೊಂಥರ ಅಂದರೆ ಒಂದು ಗೋ ವಿತ್ ಫ್ಲೋ ಹೋಗ್ತಾ ಇರ್ಬೋದು. ಅಂದರೆ ಯಾವ ಕಡೆ ಹೋದರೂ ಹೋಗಲಿ ದೇವರಿದ್ದಾನೆ ಅಂತ ಹೇಳಿ. ನಿಮಗೆ ಇಲ್ಲಿ 3 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು. 3, 6, 9, 369 ಇದು ಯೂನಿವರ್ಸ್ ನಂಬರ್. ಸೊ ಅಂದರೆ ದೇವರು ಇಟ್ಟಾಗೆ ಆಗಲಿ ಅಂತೇಳಿ ನಿಮ್ಮ ಜೀವನ ಮುಂದೆ ಸಾಗ್ತಾ ಇದೆ. ನಿಮ್ಗೆ ಏನೋ ಒಂದು ಭರವಸೆಯಿಂದ ನೀವು ಮುಂದೆ ಸಾಗ್ತಿರ್ಬೋದು. ಇಲ್ಲಿ ನಿಮ್ಮ ಜೀವನದಲ್ಲೊಂದು ಅಂದರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜಸ್ಟಿಸ್ ಆಗ್ತಾ ಇದೆ. ಇದು ಕ್ಲಾರಿಫೈ ಮಾಡ್ತೇನೆ. ಜಸ್ಟಿಸ್. ನಿಮಗಿಲ್ಲಿ ಅಬಂಡೆನ್ಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇದು, ಅಥವಾ ಲವ್ ಮ್ಯಾಟರ್ ಇರ್ಬೋದು. ನಿಮ್ಗೊಂಥರ ಕೆಲವರಿಗೆ ನಿಮಗೆ ನಿಮ್ಮ ಪರ್ಸನಿಂದ ನಿಮಗೆ ಮೆಸೇಜ್ ಬರ್ಬೋದು, ಲವ್ ಮೆಸೇಜ್ ಬರ್ಬೋದು. ಇನ್ನು ಕೆಲವರಿಗೆ ಬೊಕ್ಕೆ ಏನಾದರೂ ಬರ್ಬೋದು, ಅಥವಾ ಲಾಕೆಟ್ ಏನಾದರೂ ಸಿಗ್ಬೋದು ನಿಮಗೆ, ಅಥವಾ ಲೆಟ್ರ್ ಏನಾದರೂ ಬರ್ಬೋದು. ಸೊ ಒಂದು ಲೆಟ್ರ್ ಬರೀತಾ ಇದ್ದಾರೆ ಕೆಲವರಿಗೆ. ಇದೊಂದು ಲವ್ ರಿಲೇಷನ್ಶಿಪ್ ಇರ್ಬೋದು ಕೆಲವರಿಗೆ. ಕೆಲವರು ಕಾಯ್ತಾ ಇದ್ದಾರೆ. ಇದು ಕ್ಲಾರಿಫಿಕೇಶನ್ ಕಾರ್ಡ್. ಮುಂದೆ ಮ್ಯಾಚ್. ಇನ್ನೊಂದು ಎನರ್ಜಿ ಹೇಗಂತ ಹೇಳಿದರೆ, ನಿಮ್ಮ ಸುತ್ತಮುತ್ತ ಅಂದರೆ ನಿಮ್ಗೆ ಇಲ್ಲೊಬ್ಬರು ಬೆನ್ನ ಹಿಂದೆ ಮೋಸ ಮಾಡ್ಬೋದು ಯಾರಾದರೂ ಸಡನ್ನ. ಇವರು ಲೇಡೀಸ್ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಲೇಡೀಸ್ ಇದ್ದಾರೆ ಕೆಲವರಿಗೆ, ಎಲ್ರಿಗೂ ಅಲ್ಲ. ಇವರು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು. ಅಂದರೆ ಇವರು ಹೇಗಂತ ಹೇಳಿದರೆ, ಇವರು ಅಂದರೆ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡಿಕೊಂಡು ಹಿಂದಿಂದ ಬೆನ್ನ ಹಿಂದೆ ಮೋಸ ಮಾಡುವವರು. ತುಂಬ ಅಂದರೆ ಏನು ಹೇಳ್ತಾರೆ, ನರಿ ಬುದ್ಧಿ ಅಂತ ಹೇಳ್ತಾರೆ. ಇಲ್ಲಿ ಫಾಕ್ಸ್ ಬಂದಿದೆ. ಇದು ಪೈಲ್ ನಂಬರ್ 2. ಇದು ಎಲ್ರಿಗಲ್ಲ, ಕೆಲವರಿಗೆ ಮಾತ್ರ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಈ ಫಿಶ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡುವ. ಸ್ಮಾಲ್ ರೀಡಿಂಗ್. ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ದ ಮೂನ್, ದ ಹೌಸ್, ದ ಚೈಲ್ಡ್.
ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಅಂದರೆ ಯಾವ ಕಡೆ ಹೋಗಬೇಕಂತ ಗೊತ್ತಾಗದೇ ಇದ್ದಿರ್ಬೋದು. ಅಂದರೆ ಹೇಗೆ ಮೂವ್ ಆಗಬೇಕು, ಮುಂದೆ ಯಾವ ಕಡೆ ಹೋಗಬೇಕು ಅಂದರೆ ನಿಮ್ಗೊಂಥರ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಅಂದರೆ ಇದು ಫ್ಯಾಮಿಲಿ ಇರ್ಬೋದು, ನಿಮ್ಮದು ಲವ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು. ಯಾವುದ್ರಲ್ಲಿ ನಿಮಗೆ ಸ್ಟೆಬಿಲಿಟಿ ಇಲ್ಲ, ಕನ್ಫ್ಯೂಷನ್. ಅಂದರೆ ಸುತ್ತಮುತ್ತ ಇದ್ದವರು ಏನಾದರೂ ನಿಮಗೆ ಹೇಳ್ತಿರ್ಬೋದು, ತುಂಬ ನಿಮಗೆ ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್ ಆಗಿರ್ಬೋದು. ಸೊ ನಿಮ್ಮದೊಂಥರ ಲೈಫ್ ಇಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ಈಗ ಇಲ್ಲಿ ಹೇಗಂತ ಹೇಳಿದರೆ, ನೀವೀಗ ನಿಮ್ಮ ದಿಕ್ಕನ್ನು ಬದಲಾಯಿಸೋರಿದ್ದೀರಿ. ಇಲ್ಲಿ ಬೇರೆಯವರು ಎಲ್ಲರೂ ಒಂದು ರೀತಿ ಮಾಡ್ತಾಯಿರಿ, ನೀವೊಂಥರ ಬೇರೆಯೇ, ಏನೊಂಥರ ಲೀಡರ್ಶಿಪ್ ರೋಲ್ ಅಂತಲೇ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಒಂಥರ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಿದೆ, ಸ್ಟಾರ್ ಚೇಂಜ್ ಆಗ್ತಾ ಇದೆ. 23-32 ಮಿರರಿಂಗ್ ನಂಬರ್ ಇದೆ ಇಲ್ಲಿ. ಕೆಲವರಿಗೆ ಇಲ್ಲಿ 5 ನಂಬರ್ ತುಂಬ ಇಂಪಾರ್ಟೆಂಟ್. 5, 7, 4 ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಜೀವನದಲ್ಲಿ ಏನೋ ಈಗ ತುಂಬ ಅಂದರೆ ದಟ್ಟ ಮೋಡ ಕವಿದ ಹಾಗೆ ಇದ್ದಿರ್ಬೋದು, ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು. ಅದೆಲ್ಲ ಕ್ಲಿಯರ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಅಡ್ವೊಕೇಟ್ ಅಥವಾ ನೀವು ಯಾರಿಗಾದರೂ ಕಾಯ್ತಿರ್ಬೋದು ಅಥವಾ ಬೇರೆಯವರು ನಿಮಗೋಸ್ಕರ ಕಾಯ್ತಿರ್ಬೋದು. ಇಲ್ಲಿ ನೀವೊಂದು ಪ್ರಪೋಸ್ ಮಾಡುವವರಿದ್ದೀರಿ ಒಬ್ಬರಿಗೆ. ಅಂದರೆ ಇಷ್ಟು ತನಕ ನೀವು ಯೋಚನೆ ಮಾಡ್ತಿದ್ದೀರಿ, ಅಂದರೆ ಒಂದು ಸ್ಟಕ್ ಎನರ್ಜಿ, ಅಂದರೆ ಏನು ಮೂಮೆಂಟ್ ಇಲ್ಲದೆ ಇತ್ತು, ಹೋಗಬೇಕಾ ಬೇಡವಾ, ಪ್ರಪೋಸ್ ಮಾಡಬೇಕಾ ಬೇಡವಾ, ಅಂದರೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಿ. ಅಂದರೆ ಏನು ಮಾಡಬೇಕಂತ ಗೊತ್ತಾಗಲಾರ್ದೆ ನೀವು ತುಂಬ ಕನ್ಫ್ಯೂಷನಲ್ಲಿ ಇದ್ದಿರ್ಬೋದು. ಸೊ ನೀವು ಹೋಗಿ ಅವರಿಗೆ ಪ್ರಪೋಸ್ ಮಾಡೋರಿದ್ದೀರಿ. ಮ್ಯಾರೇಜ್ ಪ್ರಪೋಸಲ್, ಎಂಗೇಜ್ಮೆಂಟ್ ಆಗ್ತದೆ, ಮ್ಯಾರೇಜ್ ಆಗ್ತದೆ. ಇದೊಂಥರ ಲವ್ ರಿಲೇಷನ್ಶಿಪ್ ಇದ್ರೂ ಇರ್ಬೋದು ಕೆಲವರದ್ದು. ಇದು ಪ್ರಪೋಸಲ್ ಇದೆ, ಮೋಸ್ಟ್ಲಿ ರಿಯೂನಿಯನ್ ಇದ್ರೂ ಇರ್ಬೋದು. ಇಲ್ಲಿ ನಿಮಗೆ ಬೆನ್ನ ಹಿಂದೆ ತುಂಬ ಮೋಸ ಮಾಡಿರ್ಬೋದು. ನಿಮಗೆ ಬೆಟ್ಟದಷ್ಟು ಕಷ್ಟ ಅಂತ ಅನಿಸ್ತಿರ್ಬೋದು. ನನ್ನ ಮುಂದೆ ತುಂಬ ಬೆಟ್ಟದಷ್ಟು ಕಷ್ಟ ಇದೆ, ಅಂದರೆ ತುಂಬಾ ಎಲ್ಲರೂ ಮೋಸ ಮಾಡಿದರು ನನಗೆ ಅಂತೇಳಿ ನೀವು ತುಂಬ ದುಃಖದಲ್ಲಿ ಒಬ್ಬರೇ ಇದ್ದಿರ್ಬೋದು. ಆದರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದರೆ ನೀವು ಈಗ ಅಂದರೆ ಏನು ಹೇಳ್ತಿದ್ದಾರೆ, ಅದೆಲ್ಲವನ್ನು ಬಿಟ್ಟು ನೀವು ಮೂವ್ ಆಗೋ ಟೈಮ್ ಬಂದಿದೆ ಅಂತ ಹೇಳ್ತಾರೆ. ಏನೋ ನಿಮ್ಮದೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ ಇಲ್ಲಿ, ಒಂದು ಹೊಸ ಜರ್ನಿ, ಬೆಳಕಿನ ಕಡೆ ಜರ್ನಿ, ಸ್ಪಿರಿಚುವಲ್ ಜರ್ನಿ ಇದ್ರೂ ಇರ್ಬೋದು. ಅಂದರೆ ನೀವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀವು ಟ್ರಾನ್ಸ್ಫರ್ ಆಗ್ಬೋದು ಅಥವಾ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು. ಇಲ್ಲಿ ಕೆಲವರದ್ದು ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತಾ ಇದೆ. ಇನ್ನು ಕೆಲವರು ಹೇಗಂತೇಳಿ ನಿಮ್ಮ ಲೈಫಲ್ಲಿ ಒಂದು ಏನೋ ಮೇಜರ್ ಎಂಡ್ ಆಗ್ತಾ ಇದೆ, ಹಳೆಯದನ್ನೆಲ್ಲ ಬಿಟ್ಟು ನೀವು ಹೊಸದರ ಕಡೆ ಹೋಗ್ತೀರ, ಒಂದು ಹೊಸ ಜೀವನದ ಕಡೆ. ಅಂದರೆ ನಿಮ್ಮದೊಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ. ಒಂದು ಕರ್ಮ ಕ್ಲಿಯರ್ ಆಗಿ ನೀವೊಂದು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅಂತೇಳಿ ನೀವು ಮೋಸ್ಟ್ಲಿ ಯಾರಿಗಾರು ಆಫರ್ ಕೊಡಲಿಕ್ಕೆ ನೀವು ಹೊರಟಿರ್ಬೋದು. ಇವರು ಮೋಸ್ಟ್ಲಿ ಇದು ರಿಯೂನಿಯನ್ ಇರ್ಬೋದು. ಇದು ರಿಯೂನಿಯನ್ ಇರ್ಬೋದು ಅಥವಾ ನಿಮಗೆ ಚಾಯ್ಸ್ ಇರ್ಬೋದು. ಈಗ ಯಾರನ್ನು 12-22 ಯಾರನ್ನು ಚಾಯ್ಸ್ ಮಾಡಬೇಕು, ಯಾರನ್ನು ಬಿಡಬೇಕು ಅಂತ ನಿಮಗೆ ಗೊತ್ತಾಗದೇ ಇದ್ದಿರ್ಬೋದು, ಯಾವ ಕಡೆ ಹೋಗಬೇಕು ಅಂತ ಹೇಳಿ. ಸೊ ಅದೆಲ್ಲ ಈಗ ನಿಮ್ಮ ಲೈಫಲ್ಲಿ ಕ್ಲಿಯರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಿಮಗೆ. ಅಂದರೆ ಒಂದು ರೂಟ್ ಕಾಣಿಸ್ತದೆ. ಕೆಲವರು ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು, ನೀವು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಒಂದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ ಇಲ್ಲಿ. ನಿಮ್ಮದು ಫೈನಾನ್ಸ್ ಇಂಪ್ರೂವ್ಮೆಂಟ್, ನಿಮ್ಗೊಬ್ಬರು ಪಾರ್ಟ್ನರ್ ಬರ್ತಾರೆ, ಲಾಯಲ್ ಪಾರ್ಟ್ನರ್ ಬರ್ತಾರೆ. ನಿಮ್ಮದು ಒಂಥರ ಎಂತಾರೆ ಮೇಡ್ ಫಾರ್ ಈಚ್ ಅದರ್ ಅಂತಲೇ ಹೇಳ್ಬೋದು. ನಿಮಗೇನು ಇಷ್ಟೊಂದು ಕನ್ಫ್ಯೂಷನ್ ಇತ್ತು, ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೀರಾ. ನಿಮ್ಮ ರೋಡೊಂದು ಕ್ಲಿಯರ್ ಆಗ್ತದೆ, ನಿಮಗೆ ಬೆಳಕು ಕಾಣಿಸ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನು ಹೇಳ್ತಿದ್ದಾರೆ, ಒಂದು ಸೆಲೆಬ್ರೇಷನ್ ಬರ್ತಾ ಇದೆ ಅಂತ ಹೇಳಿ. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.